ಕಲಬುರಗಿ ಅಭಿವೃದ್ಧಿಪರ ಸಮಿತಿ ಕಲಬುರಗಿ ವತಿಯಿಂದ ಡಾಕ್ಟರ್ ಸುಬ್ಬಯ್ಯ ಎಂ ನೀಲಾ ಇವರಿಗೆ ಪ್ರಧಾನಮಂತ್ರಿಗಳಿಂದ ಪ್ರಶಂಸೆ, ವಿಕಸಿತ ಭಾರತ ಆಪರೇಷನ್ ಸಿಂಧೂರ್ದಿಂದ ಡಾಕ್ಟರ್ ರೆಹಮಾನ್ ಪಟೇಲ್ ರಾಷ್ಟ್ರಪತಿಗಳಿಂದ ಸನ್ಮಾನ. ಜನಾಬ್ ವಕೀಲರು ಅಬ್ದುಲ್ ಜಬ್ಬರ್ ಗೋಳಾ ಹಾಜಯಾತ್ರೆ ಮಾಡಿ ಬಂದದ್ದಕ್ಕಾಗಿ ಈ ಗಣ್ಯರನ್ನು ನಗರದ ಕನ್ನಡ ಭವನದಲ್ಲಿ ಸನ್ಮಾನಿಸಲಾಯಿತು. ನಾವು ಕಲಬುರಗಿ ಅಭಿವೃದ್ಧಿಪರ ಸಮಿತಿ ವತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಬಹಳ ಸಫಲತೆಯಿಂದ ನಡೆಯಿತು. ಮಾನ್ಯ ಶಾಸಕರು, ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ರು. ನಾವು ಇವತ್ತು ಅಡ್ವೊಕೇಟ್ ಗೋಲಾ ಅವರು ನಮ್ಮ ಸಮಿತಿ ಜಾಯಿನ್ ಆಗಿದ್ದಾರೆ, ಮತ್ತೆ ಇನ್ನೊಬ್ಬರು ಸಿಲೆದಾರ್ ಅನ್ನೊಬ್ಬರು ಜಾಯಿನ್ ಆಗಿದ್ದಾರೆ. ಮತ್ತೆ ಅದಲ್ಲದೆ ಗೋಲಾ ಸಾಹೇಬರು ಅಡ್ವೊಕೇಟ್ ಅವರು ಏನದ ಹಜ್ಜಿಗೆ ಹೋಗಿ ಬಂದಿದ್ರು, ಅವ್ರಿಗೆ ನಮ್ಮ ಸಮಿತಿ ವತಿಯಿಂದ ಸನ್ಮಾನ ಮಾಡಿದ್ದೇವೆ. ಮತ್ತೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಸುಬ್ಬಯ್ಯ ನೀಲಾ ಆರ್ಟಿಸ್ಟ್ ಅವರು ಏನದ ಅವ್ರಿಗೆ ಪ್ರಧಾನಮಂತ್ರಿ ಅವರಿಂದ ಪ್ರಶಸ್ತಿ ಬಂದಿತ್ತು. ಅದಕ್ಕಾಗಿ ಇವತ್ತು ಕಲಬುರಗಿಯ ನಮ್ಮ ಹೆಮ್ಮೆಯ ಪುತ್ರರಾದ ಡಾಕ್ಟರ್ ನೀಲಾ ಅವರಿಗೆ ನಾವು ಸನ್ಮಾನ ಮಾಡಿದ್ದೇವೆ. ಅದೇ ರೀತಿ ರೆಹಮಾನ್ ಪಟೇಲ್ ಅವರು ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲೂ ಕೂಡ ಅವರು ಕೆಲಸ ಮಾಡ್ತಾರೆ. ಅವರಿಗೂ ಕೂಡ ನಮ್ಮ ರಾಷ್ಟ್ರದ ಪ್ರೆಸಿಡೆಂಟ್ ಅವರಿಂದ ಪ್ರಶಸ್ತಿ ಪತ್ರ ಬಂದಿದೆ. ಹಾಗಾಗಿ ಅವರಿಗೂ ಕೂಡ ನಾವು ಇವತ್ತು ಈ ಸಭೆಯಲ್ಲಿ ಸನ್ಮಾನ ಮಾಡಿದ್ದೇವೆ. ನಮ್ಮ ಕಲಬುರಗಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ ಇವರಿಬ್ಬರಿಗೂ ಸನ್ಮಾನ ಮಾಡಿದ ಒಂದು ಹೆಮ್ಮೆ ನಮಗಿದೆ. ಹೀಗಾಗಿ ನಾವು ಕಲಬುರಗಿ ಅಭಿವೃದ್ಧಿ ಸಮಿತಿ ವತಿಯಿಂದ ನಾವು ಇಡೀ ಕಲಬುರಗಿಯಲ್ಲಿ ಏನದ ನಾವೆಲ್ಲ ಅಣ್ಣತಮ್ಮರಿದ್ದಂಗ ನಾವೆಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಂಘಟನೆ ಕಟ್ತಾ ಇದ್ದೇವೆ. ನಾವೇನದ ಈ ಒಂದು ಸಿವಿಕ್ ಕಮ್ಯುನಿಟೀಸ್ ವಿಷಯದಲ್ಲಿ, ಒಂದು ಕ್ಲೀನ್ನೆಸ್ ವಿಷಯದಲ್ಲಿ ಕೂಡ ನಾವೇನದ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅನೇಕ ಜನರಲ್ಲಿ ನಾನು ವಿನಂತಿ ಮಾಡ್ಕೊತೇನೆ, ಎಲ್ಲರೂ ಏನದ ವಾರ್ಡ್ ವೈಸ್ ಪ್ರತಿಯೊಬ್ಬರು ಈ ಸಮಿತಿಗೆ ಸೇರಿ ತಮ್ಮ ಸೇವೆ ಸಲ್ಲಿಸ್ಬೇಕಂತ ಹೇಳಿ ನಾನು ಲೂಯಿಸ್ ಕೋರಿ, ಅಧ್ಯಕ್ಷ ಕಲಬುರಗಿ ಅಭಿವೃದ್ಧಿಪರ ಸಮಿತಿ ಕಲಬುರಗಿ.